ಈಗ ಮೊನ್ನೆ ಹೊರಟ್ಟವರು ಮಾತಾಡುವಾಗ ದಕ್ಷಿಣ ಕರ್ನಾಟಕದ ಶಾಸಕರೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಉತ್ತರ ಕರ್ನಾಟಕದ ಶಾಸಕರಲ್ಲಿ ಗೊತ್ತಿಲ್ಲ. ಕರ್ನಾಟಕ ಅಂದರೆ ಸಾರ್ವಭೌಮತ್ವ. ಆ ಭಾಗ ಉತ್ತರ ಭಾಗ, ದಕ್ಷಿಣ ಭಾಗ, ಮತ್ತೊಂದು ಭಾಗ ಇರ್ಬೋದು. ಆದರೆ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕದ್ದಾದರೂ ಕೂಡ ಹೆಚ್ಚಿಗೆ ಅಲ್ಲ, ದಕ್ಷಿಣ ಕರ್ನಾಟಕದ್ದು ಅಲ್ಲೂ ಉತ್ತರ ಕರ್ನಾಟಕದ ಶಾಸಕರು ಭಾಳ ಮಟ್ಟಿಗೆ ಸರ್ಕಾರನ ಗಮನ ಸೆಳೀತಾರೆ. ಇಲ್ಲೂ ನಾವು ಸತ್ಯ ಆ ಚರ್ಚೆನ ಮಾಡಿ ಈ ಭಾಗಕ್ಕೆ ಕಳಸಾ ಬಂಡೂರಿ, ಇಂಥ ಅಪ್ಪರ್ ಕೃಷ್ಣ, ಇಂಥ ಜ್ವಲಂತ ಸಮಸ್ಯೆಗಳನ್ನು ಕೈಗೆತ್ತಿಕಬೇಕು. ಇದಕ್ಕೆ ರಾಷ್ಟ್ರೀಯ ಯೋಜನೆಗಳಲ್ಲಿ ಸೇರಿಸಿ ಕೇಂದ್ರ ಸರ್ಕಾರ ಕೂಡಲೇ ಅನುಮೋದನೆಯನ್ನು ಕೊಡಬೇಕು. ಇದು ಕೇಂದ್ರ ಸರ್ಕಾರದ ಮೇಲೆ ಉತ್ತರ ಕರ್ನಾಟಕದ ನೀರಾವರಿಯ ಅಭಿವೃದ್ಧಿಗಳು ನಿಂತೋಗಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರಾದ ರಾಜ್ಯ ವಿಭಜನೆ ಬಗ್ಗೆ ಮಾತಾಡುವಂಥದ್ದು ಅದು ನನಗೆ ಗೊತ್ತಿಲ್ಲ. ಅವರು ಕಾಗೆ ಅವರ ಯಾತಕ್ಕೆ ಕೇಳಿದಾರೋ ಏನೋ ಅದು ಗೊತ್ತಿಲ್ಲ. ನಮ್ಮದು ವಿಭಾಗ ಇಲ್ಲ, ನಮ್ಮದೆಲ್ಲ ಹೊಂದಾಣಿಕೆ. ಅಭಿವೃದ್ಧಿ ಆಗಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದರಲ್ಲೂ ಉತ್ತರ ಕರ್ನಾಟಕವು ಭಾಳ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು. ನಾಳೆ ಚರ್ಚೆ ನಾವಂತೂ ಮಾಡೋಕ್ಕೆ ರೆಡಿ ಇದ್ದೀವಿ. ಕೊಡಿ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸವಲತ್ತು ಕೊಡಿ. ಏನು 2 ಮಹಾ ಯೋಜನೆಗಳಿದ್ದಾವೆ. ಈ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಅನ್ನೋದಾದರೆ, ಒಂದು ಕೃಷ್ಣಾ ನದಿ 5 ಅಡಿ ಎತ್ತರಿಸಿ ಅಲ್ಲಿ ಲಕ್ಷಾಂತರ ಎಕರೆಗೆ ನೀರು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯಲ್ಲಿ ಅದನ್ನು ಸೇರಿಸಿ ಆ ರಾಷ್ಟ್ರೀಯ ಯೋಜನೆಯಲ್ಲಿ ಆ ಕೆಲಸನ ಕೈಗೆತ್ತಿಕಬೇಕು ಅಂತ ಒತ್ತಾಯ ಮಾಡ್ತೀವಿ. ಕಳಸಾ ಬಂಡೂರಿಗೆ ಅನುಮತಿ ಕೊಟ್ಟು ಕಳಸಾ ಬಂಡೂರಿನೂ ಕೂಡಲೇ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಆ ಕೆಲಸನೂ ಕೈಗೆತ್ತಿಕೊಳ್ಳೋಕ್ಕೆ, ಇವೆಲ್ಲವೂ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯಿಂದ ನಿಂತಿರ್ತಕ್ಕಂಥ ಯೋಜನೆಗಳಿವು. ಅವರಿಗೆ ಆತ್ಮಗೌರವ ಇದ್ದರೆ, ಉತ್ತರ ಕರ್ನಾಟಕದ ಮೇಲೆ ಕಾಳಜಿ ಇದ್ದರೆ, ಅಭಿಮಾನ ಇದ್ದರೆ, ಈ 2 ಯೋಜನೆಗಳಿಗೆ ಮೊದಲು ಅನುಮೋದನೆ ಕೊಟ್ಟು ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ಹಣ ಬಿಡುಗಡೆ ಮಾಡಿ 2 ನೀರಾವರಿನ ತಂದು ಕೊಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ. ಕರ್ನಾಟಕ ಅಂದರೆ ಸರ್ವ ಕರ್ನಾಟಕ ಸಮಗ್ರವಾಗಿ ಆಗಬೇಕು. ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಕರ್ನಾಟಕ. ಆವಾಗ ಈ ರಾಜ್ಯದ ಒಂದು ಸಾರ್ವಭೌಮತ್ವ ಉಳಿಯುತ್ತೆ. ನಾವು ಆ ಭಾಗ ಈ ಭಾಗ ಮಾಡ್ಕೊಳ್ಳೋದು ಬೇಡ, ನಾವೆಲ್ಲ ಒಂದಾಗಿ ಹೋಗೋಣ.